ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಅವ್ವ ಮಲ್ಕೊಂಡವಳೆ. ಓ ಹೌದೇ, ನಾನು ಅವಳ ತವನೇ ಮಾತಾಡುಮ ಅಂತ ಫೋನ್ ಮಾಡಿದೆ. ಊಟ ಮಾಡಿದ್ಲ ಹೆಂಗೆ? ಸ್ವಲ್ಪ ಮಾಡಿದ್ರು ಅತ್ತೆ. ನಿಮ್ಮೆಲ್ಲರ ತವ ಮಾತಾಡಿದ್ಲಾ? ಅವ್ವ ಸಮಾಧಾನ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿತೈತೆ. ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ಅವ್ವ ಸರಿ ಹೋಯ್ತಾಳೆ. ನನ್ನ ಮಾತನ್ನ ನನಗೆ ಹೇಳ್ತಿದ್ಯಾ? ನನ್ನ ಗೆಳತಿ ಬಗ್ಗೆ ನಂಗೆ ಸಂದಾಗ ಗೊತ್ತು ಸಾನ. ಆದರೂ ಇವತ್ತು ನನ್ನಿಂದಾಗಿ ಅವಳ ಮನಸ್ಸಿಗೆ ನೋವಾಯ್ತಲ್ಲ ಅಂತ ನನಗೆ ಬೇಸರ ಆಗ್ತೈತೆ. ಅತ್ತೆ ಒಂದು ನಿಮಿಷ. ಇರವ, ಸ್ನೇಹ ಮಾತಾಡ್ತಾಳಂತೆ ನೋಡು. ತಕ್ಕ ಸಹನಕ್ಕ, ಸುಮ್ಮ ಆರಾಮಾಗಿದ್ದಾಳಾ? ಹ್ಞೂ ಕಣವಿ, ಇಲ್ಲೇ ಅವಳೆ, ಇರು ಮಾತಾಡಿವಂತೆ. ಮಾತಾಡಿವಿ ಸ್ನೇಹ. ಹೇಳಕ್ಕ. ಸುಮಾ, ನೀನೇನು ಬೇಸರ ಮಾಡ್ಕೋಬೇಡ. ನಿನ್ನ ಮನ್ಸಾಗಿರೋದನ್ನ ಇದ್ದಕ್ಕಿದ್ದಂಗೆ ಹೇಳಿದ್ದಕ್ಕೆ ಅವ್ವಂಗೆ ಏನು ಮಾಡ್ಬೇಕಂತ ಗೊತ್ತಾಗಿರಕ್ಕಿಲ್ಲ. ಆದರೆ ಅವರು ನಿಧಾನಕ್ಕೆ ಯೋಚನೆ ಮಾಡಿ ಒಳ್ಳೆ ನಿರ್ಧಾರನೇ ತಗೋತಾರೆ. ಹೌದು ಸುಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ಸರಿ ಕಣವಿ, ನೀವು ಊಟ ಮಾಡಿ ಮನೆ ಕಳಿ, ನಾನು ಒತ್ತಾರೆ ಫೋನ್ ಮಾಡ್ತೀನಿ. ಅವ್ವ ಕಾಣ್ತಿಲ್ಲ ಅಂತ ಇವತ್ತೆಲ್ಲ ಇವರಿಗೆ ಜಾಗರಣೆಯ. ಈ ವಿಷಯ ಆ ಬಂಗಾರಮ್ಮಂಗೂ ಗೊತ್ತಾಗಿದ್ರೆ ಸಂದಾಕಿರ್ತಿತ್ತು. ಎಲ್ಲರೂ ಪುಟ್ಟಕ್ಕ ನೋಡ್ಕೊಂಡು ಬೀದಿ ಬೀದಿ ಅಲಿತಿರೋರು. ಆಯಿತು ಕಣವ ಸಾನ, ಒತ್ತಾರಕ್ಕೆ ನಾವೆಲ್ಲ ಮನೆ ತಗ್ಬೋತೀವಿ. ನೀವು ಎಲ್ಲರೂ ಊಟ ಮಾಡಿ ಮಲಿಕಳಿ. ಪುಟ್ಟಕ್ಕ ನಾಳೆಗೆ ಸರಿ ಹೋಯ್ತಾಳೆ. ಸರಿ ಅತ್ತೆ, ಫೋನ್ ಇಡ್ತೀನಿ. ಅಮ್ಮವ್ರಿಗೂ ಪುಟ್ಟಮ್ಮಿ ಬಗ್ಗೆನೇ ಯೋಚನೆ. ಈ ಪುಟ್ಟಮ್ಮಿ ಕೋಪ ಮಾಡ್ಕೊಂಡು ಎಲ್ಲಿಗೆ ಹೋದ್ಲು ಏನೋ. ಈಟೆಲ್ಲ ಕೋಪ ಮಾಡ್ಕೊಂಡಿರೋ ಪುಟ್ಟಕ್ಕ ಯಾಕೋ ಸುಮಾ ಸಚಿನ್ ಮದ್ವೆಗೆ ಒಪ್ಪಿಗೆ ಕೊಡಕ್ಕಿಲ್ಲ ಅಂತ ಅನ್ಸ್ತೈತೆ. ಸುಮ್ಕೆ ನಿಂತ್ಕೋತಿ ಅಭಿಷೇಕನ ನೋಡಿದೆ. ಕೋಪ ಕಮ್ಮಿ ಆದ್ಮೇಲೆ ಪುಟ್ಟಮ್ಮಿ ಎಲ್ಲಾನು ಅರ್ಥ ಮಾಡ್ಕೊತಾಳೆ. ಅವ್ವಂಗೆ ಪ್ರತಿ ಸಲನೂ ನನ್ನಿಂದಾನೇ ನೋವಾಗ್ತಿದೆ. ನನ್ನ ಮನ್ಸಲ್ಲಿರೋದನ್ನ ನಾನು ಯಾರ ಹತ್ರನೂ ಹೇಳಲೇಬಾರ್ದಾಗಿತ್ತು.